ಸ್ವಪಕ್ಷದವರಲ್ಲದ ಅದು ಮಾಜಿ ಪ್ರಧಾನಿಯೊಬ್ಬರ ಬಾಯಲ್ಲಿ ಮೋದಿಯವರ ಸಮರ್ಥನೆ ನಿಜಕ್ಕೂ ಬಿಜೆಪಿಗೆ ಬಲ ತುಂಬಿತು. ನರೇಂದ್ರ ಮೋದಿಯವರೇ ಸ್ವಯಂ ಪ್ರೇರಿತರಾಗಿ ದೇವೇಗೌಡರನ್ನ ರಾಜ್ಯಸಭೆಗೆ ಕರೆಸಿಕೊಳ್ತಾರೆ ಎಂದು ಬಿಜೆಪಿ ನಾಯಕರೇ ಮಾತನಾಡ್ತಾ ಇದ್ರು. ಈಗ ಈ ನಿರೀಕ್ಷೆ ಹುಸಿಯಾಗಿದ್ದು ದೇವೇಗೌಡರನ್ನ ಬದಿಗೊತ್ತಿ ಬಿಜೆಪಿ ತಮ್ಮ ಪಕ್ಷದ ನಾಯಕರಿಗೆ ಮಣೆ ಹಾಕಿತು. ಇದು ಈಗ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ತಾಳ ತಪ್ಪುವಂತೆ ಮಾಡಿದೆ. ಒಕ್ಕಲಿಗ ಮತ ಬ್ಯಾಂಕ್ ಮೇಲೆ ಕಣ್ಣಿಟ್ಟು ದೇವೇಗೌಡರಿಗೆ ಟಿಕೆಟ್ ನೀಡಿದ ವಿಚಾರವನ್ನ ದೊಡ್ಡದು ಮಾಡ್ತಾ ಇದೆ. ದೇವೇಗೌಡರಿಂದ ರಾಜಕೀಯ ಬೆಂಬಲ ಪಡೆದು ಸಂಸತ್ನಲ್ಲಿ ಅವರನ್ನ ಬಳಸಿಕೊಂಡು ಈಗ ಟಿಕೆಟ್ ಅನ್ನ ವಂಚಿಸಲಾಗಿದೆ. ಇದು ಜೆಡಿಎಸ್ ಪಕ್ಷಕ್ಕಲ್ಲ, ಕರ್ನಾಟಕ ರಾಜ್ಯಕ್ಕೆ ಮಾಡಿದಂತಹ ದ್ರೋಹ ಎಂದು ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಅವರು ಹೇಳ್ತಾ ಇದ್ದಾರೆ. ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಸೀಮಾ ಬಂಗಾರಪ್ಪ. ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಟಿಕೆಟ್ ನೀಡದ ಹಿನ್ನೆಲೆ ಜೆಡಿಎಸ್ ವಲಯದಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದ್ದು ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸಂಕಷ್ಟ ಎದುರಾಗಿದೆ. ದೇವೇಗೌಡರು ಕಳೆದ 2 ವರ್ಷಗಳಿಂದ ಸಂಸತ್ನಲ್ಲಿ ಬಿಜೆಪಿ ನೀತಿ ನಿಲುವುಗಳನ್ನ ಗಟ್ಟಿ ಧ್ವನಿಯಲ್ಲಿ ಸಮರ್ಥಿಸಿಕೊಂಡು ಬಂದಿದ್ರು. ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರದ ಕಾರ್ಯಕ್ರಮ, ಯೋಜನೆ, ಅವರ ಆಡಳಿತ ವೈಖರಿಯ ಬಗ್ಗೆ ಅವಕಾಶ ಸಿಕ್ಕಾಗ್ಲೆಲ್ಲ ಪ್ರಶಂಸೆ ಮಾಡುತ್ತಾ ಮೋದಿಯವರಿಗೆ ಬಲ ತುಂಬಿದ್ರು. ದೇವೇಗೌಡರ ಮಾತುಗಳು ವಿರೋಧ ಪಕ್ಷಗಳ ಎದುರು ಬಿಜೆಪಿಗೆ ಬಲ ತುಂಬಿದ್ರು. ಒಬ್ಬ ಮಾಜಿ ಪ್ರಧಾನಿಯಾಗಿ ಆಳುವ ಸರ್ಕಾರದ ಬೆನ್ನಿಗೆ ನಿಂತು ದೇಶಕ್ಕೆ ಮೋದಿ ಆಡಳಿತ ಉತ್ತಮವಾಗಿದೆ, ಅವರ ವಿದೇಶಾಂಗ ನೀತಿ ದೂರದೃಷ್ಟಿಯಿಂದ ಕೂಡಿದೆ ಎಂಬ ಸಂದೇಶ ಮುಟ್ಟಿಸ್ತಾ ಇದ್ರು. ಸ್ವಪಕ್ಷದವರಲ್ಲದ ಅದು ಮಾಜಿ ಪ್ರಧಾನಿಯೊಬ್ಬರ ಬಾಯಲ್ಲಿ ಮೋದಿಯವರ ಸಮರ್ಥನೆ ನಿಜಕ್ಕೂ ಬಿಜೆಪಿಗೆ ಬಲ ತುಂಬಿತ್ತು. ವಿಪಕ್ಷಗಳನ್ನ ಕಟ್ಟಿ ಹಾಕಲು ಮಾಜಿ ಪ್ರಧಾನಿ ಹೇಳಿಕೆಗಳು ಸಹಾಯಕವಾಗಿತ್ತು. ಈ ಎಲ್ಲದರ ಹಿನ್ನೆಲೆ ಮೋದಿಯವರಿಗೂ ದೇವೇಗೌಡರ ಬಗ್ಗೆ ಇದ್ದ ಗೌರವ ದುಪ್ಪಟ್ಟಾಗಿತ್ತು. ಇದು ಸಹಜವಾಗಿಯೇ ಮೋದಿ ಅಮಿತ್ ಶಾ ಜೋಡಿ ದೇವೇಗೌಡರನ್ನ ಮತ್ತೆ ರಾಜ್ಯಸಭೆಗೆ ಬರುವಂತೆ ನೋಡಿಕೊಳ್ತಾರೆ ಎಂಬ ಭಾವನೆ ಮೂಡುವಂತೆ ಮಾಡಿತ್ತು. ಶತಾಯುಷದ ಬಾಗಿಲಲ್ಲಿರುವ ದೇವೇಗೌಡರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿ ಬಿಜೆಪಿ ರಾಜಕೀಯ ಲಾಭ ಪಡೆಯಬಹುದು ಎಂಬ ಮಾತುಗಳು ಕೂಡ ಕೇಳಿಬಂದಿದ್ದು. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುತ್ತಿರುವ ಈ ಚುನಾವಣೆಯಲ್ಲಿ ದೇವೇಗೌಡರನ್ನ ಗೆಲ್ಲಿಸುವಷ್ಟು ಸಂಖ್ಯಾಬಲ ಜೆಡಿಎಸ್ ಪಕ್ಷಕ್ಕೆ ಇಲ್ಲದಿರುವುದರಿಂದ ಬಿಜೆಪಿ ಕೈ ಹಿಡಿಯುತ್ತದೆ. ನರೇಂದ್ರ ಮೋದಿಯವರೇ ಸ್ವಯಂ ಪ್ರೇರಿತರಾಗಿ ದೇವೇಗೌಡರನ್ನ ರಾಜ್ಯಸಭೆಗೆ ಕರೆಸಿಕೊಳ್ತಾರೆ ಎಂದು ಬಿಜೆಪಿ ನಾಯಕರೇ ಮಾತನಾಡ್ತಾ ಇದ್ರು. ಈಗ ಈ ನಿರೀಕ್ಷೆ ಹುಸಿಯಾಗಿದ್ದು ದೇವೇಗೌಡರನ್ನ ಬದಿಗೊತ್ತಿ ಬಿಜೆಪಿ ತಮ್ಮ ಪಕ್ಷದ ನಾಯಕರಿಗೆ ಮಣೆ ಹಾಕಿದೆ. ಇದು ಈಗ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ತಾಳ ತಪ್ಪುವಂತೆ ಮಾಡಿದೆ. ಇದೇ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ಬಿಜೆಪಿ ಮೇಲೆ ವಾಗ್ದಾಳಿ ನಡೆಸ್ತಾ ಇದ್ದು ಆ ಪಕ್ಷ ಈಗ ರಾಜಕೀಯ ಲಾಭಕ್ಕೆ ಮುಂದಾಗಿದೆ. ಒಕ್ಕಲಿಗ ಮತ ಬ್ಯಾಂಕ್ ಮೇಲೆ ಕಣ್ಣಿಟ್ಟು ದೇವೇಗೌಡರಿಗೆ ಟಿಕೆಟ್ ನೀಡಿದ ವಿಚಾರವನ್ನ ದೊಡ್ಡದು ಮಾಡ್ತಾ ಇದೆ. ದೇವೇಗೌಡರಿಂದ ರಾಜಕೀಯ ಬೆಂಬಲ ಪಡೆದು ಸಂಸತ್ನಲ್ಲಿ ಅವರನ್ನ ಬಳಸಿಕೊಂಡು ಈಗ ಟಿಕೆಟ್ ಅನ್ನ ವಂಚಿಸಲಾಗಿದೆ. ಇದು ಜೆಡಿಎಸ್ ಪಕ್ಷಕ್ಕಲ್ಲ, ಕರ್ನಾಟಕ ರಾಜ್ಯಕ್ಕೆ ಮಾಡಿದಂತಹ ದ್ರೋಹ ಎಂದು ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಅವರು ಹೇಳ್ತಾ ಇದ್ದಾರೆ. ಶತಾಯುಷ್ಯದ ಅಂಚಿನಲ್ಲಿರುವ ರಾಜ್ಯದಿಂದ ಏಕೈಕ ಪ್ರಧಾನಿಯಾಗಿದ್ದ ದೇವೇಗೌಡರಿಗೆ ಬಿಜೆಪಿ ವಂಚಿಸಿದೆ ಎಂಬ ನರೇಟಿವ್ ಬಿಲ್ಡ್ ಮಾಡಲು ಹೊರಟಿದೆ. ಆದ್ರೆ ಈ ಬಗ್ಗೆ ಜೆಡಿಎಸ್ ನಾಯಕರು ದೇವೇಗೌಡರು ರಾಜ್ಯಸಭೆ ಟಿಕೆಟ್ಗೆ ಬಿಜೆಪಿ ಬಳಿ ಅರ್ಜಿ ಹಾಕೊಂಡೇ ಇರಲಿಲ್ಲ ಎಂದು ಪ್ರತಿಕ್ರಿಯಿಸ್ತಾ ಇದ್ದಾರೆ. ಆ ಬಗ್ಗೆ ವಿಧಾನಸಭಾ ಜೆಡಿಎಸ್ ನಾಯಕ ಸಿಬಿ ಸುರೇಶ್ ಬಾಬು ನೀಡಿರುವ ಹೇಳಿಕೆಯನ್ನ ನೋಡೋಣ ಬನ್ನಿ. ದೇವೇಗೌಡರಿಗೆ ಇವತ್ತು ಅವ್ರೇನು ದೇವೇಗೌಡರು ನಾನು ಆಗ್ಬೇಕು ಅಂತ ಕೇಳಿರ್ಲಿಲ್ಲ, ಅದ್ರ ಒತ್ತಾಯನೂ ಕೂಡ ಇರಲಿಲ್ಲ. ಆದರೆ ಸಾರ್ವಜನಿಕವಾಗಿ ಒಂದು ಒತ್ತಾಯ ಇತ್ತು. ದೇವೇಗೌಡರಂತವ್ರನ್ನ ಇವತ್ತು ರಾಜ್ಯಸಭೆಗೆ ಕಳಿಸಿದ್ರೆ ಖಂಡಿತ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ರಾಜ್ಯ ರಾಷ್ಟ್ರದ ಬಗ್ಗೆ ಇರ್ತಕ್ಕಂಥ ಜ್ವಲಂತ ಸಮಸ್ಯೆ ಬಗ್ಗೆ ಧ್ವನಿ ಎತ್ತುತ್ತಾರೆ ಅಂತಕ್ಕಂಥದ್ದು. ಅದನ್ನ ಅವ್ರ ಹಿರಿತನಕ್ಕೆ ಇವತ್ತು ಪ್ರಧಾನಮಂತ್ರಿಗಳು ಕೂಡ ಮನ್ನಣೆ ಕೊಟ್ಟು ಆ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅಂತಕ್ಕಂಥ ಚಿಂತನೆ ಇವತ್ತು ರಾಜ್ಯ ಮತ್ತು ರಾಷ್ಟ್ರದ ಸಾರ್ವಜನಿಕರಲ್ಲಿ ಏನಿತ್ತು. ಖಂಡಿತ ಅವರು ಆಹ್ವಾನಿದೆ. ಯಾವತ್ತೂ ದೇವೇಗೌಡರು ನನಗೆ ಕೊಡಿದ್ದ ಅರ್ಜಿ ಹಾಕಿದವರಲ್ಲ, ಅವ್ರು ಕೇಳಿದಂಥವ್ರಲ್ಲ. ಇದನ್ನ ಹೇಳಲಿಕ್ಕೆ ಬಯಸ್ತಾರೆ. ಜೆಡಿಎಸ್ ನಾಯಕರ ಈ ಮಾತು ಸತ್ಯವ? ದಳಪತಿಗಳು ಬಿಜೆಪಿ ವರಿಷ್ಠರಾದ ನರೇಂದ್ರ ಮೋದಿ, ಅಮಿತ್ ಶಾ ಅವರ ಬಳಿ ದೇವೇಗೌಡರಿಗೆ ಮತ್ತೊಂದು ಅವಕಾಶ ಕೊಡಿ ಎಂದು ಕೇಳಿರ್ಲಿಲ್ವಾ? ಈ ಪ್ರಶ್ನೆಗಳು ರಾಜ್ಯ ರಾಜಕೀಯದಲ್ಲಿ ಸುತ್ತುತ್ತಿವೆ. ಈ ವಿಚಾರದಲ್ಲಿ ದೇವೇಗೌಡರಿಗೆ ಅವಮಾನ ಆಗಿದ್ದು ನಿಜವೇ ಆಗಿದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಕೆಲವೇ ದಿನಗಳಲ್ಲಿ ಮುರಿದು ಬೀಳೋದು ಖಚಿತ ಎನ್ನಲಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ರಾಜಕೀಯ ವಿಶೇಷ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.